ಒಂದು 2 ನಿಮಿಷ ನಾನು ಮಾತಾಡ್ತೀನಿ ನೆನಪಂದ್ರ ಏನ್ರಿ ನಿಮ್ದು ಹೆಸರು ಏನ್ರಿ ಬ್ರದರ್? ಏನ್ರಿ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಅದಾವ? ಅದ ಮೊಬೈಲ್ದಾಗ ಅದಾವ? ಅಲ್ಲ ಆಯ್ತು, ನಿಮ್ ಕಡೆ ಡಾಕ್ಯುಮೆಂಟ್ಸ್ ಸರ್ ಅದಾವಿಲ್ಲ? ಮತ್ತೆ ಇದ್ರೆ ಏನಾಯ್ತು? ಮೊಬೈಲ್ ಕರೆನ್ಸಿ ಹಾಕ್ಬೇಕತ್ತ? ಯಾರು ಅವ್ರ ಮೊಬೈಲ್ಗೆ? ಅಲ್ಲಲ್ಲ, ಯಾರು ಅವ್ರ ಮೊಬೈಲ್ಗೆ ನಿಮ್ಮ ಮೊಬೈಲ್ಗೆ? ಅವ್ರ ಮೊಬೈಲ್ಗೆ ನೀವು ರಿಚಾರ್ಜ್ ಮಾಡ್ಬೇಕತ್ತ? ಯಾಕೆ ಭಗವಾನ್ ಸರ್ ಏನು ರಿಚಾರ್ಜ್ ಮಾಡ್ಬೇಕ್ರಿ ನಿಮ್ಮ ಮೊಬೈಲ್ಗೆ? ಆ ಕಡೆ ಒಂದೇ ಕಡೆ ಗುಂಪಾನಿದ ಪುರಿಯನಾ ನಾ ದಿಕ್ ಒಂದೇ ಅದಾವ? ಹೇಳ್ರಿ ಪೂಜಾರ್ ಸರ್ ಹೇಳ್ರಿ ಪ್ಲೀಸ್. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಯಾರ. ಅವ್ನಿಗೆ ಇನ್ಶೂರೆನ್ಸ್ ಇಲ್ಲ ತಂದ ಅವ್ನ್ ವಾಟ್ಸ್ಆಪ್ ತರ್ಸ್ಕೊಂಡ್ ತೋರ್ಸೋ ಬಳಕ ಕಳಿಸ್ತೀವಿ ಅಂತ ಹೇಳಿ. ಆಯ್ತು, ಒಳ್ಳೇದು. ಬಟ್ ನನ್ನ ಮೊಬೈಲ್ ರಿಚಾರ್ಜ್ ಮಾಡು ಅಂತ ನನಗ ಮೊಬೈಲ್ದಾಗ ಚೆಕ್ ಮಾಡಂದ್ರು ನನ್ನ ಕರೆನ್ಸಿ ಖಾಲಿ ಆಗೈತಮ್ಮ, ರಿಚಾರ್ಜ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನಿಮ್ದು ಕರೆನ್ಸಿ ಖಾಲಿ ಆಗಿದೆ, ಅವ್ರು ರಿಚಾರ್ಜ್ ಮಾಡಬೇಕು ಅಂದ್ರೆ ಅವ್ರಿಗೆ ಮಾಡಿ ರಿಚಾರ್ಜ್ ಮಾಡಬೇಕು ಅಂತ. ಈಗ ನಿಮ್ಮ ಮೊಬೈಲ್ ಕರೆನ್ಸಿ ಖಾಲಿ ಆಗಿದೆ, ಅವ್ರು ರಿಚಾರ್ಜ್ ಮಾಡ್ರಿ ಅಂತ ಹೇಳಿದ್ರಿ. ಅದು ರಿಚಾರ್ಜ್ ಮಾಡಬೇಕು, ರಿಚಾರ್ಜ್ ಮಾಡಬೇಕು. ಅಲ್ಲ, ನೀವು ಮಾಡ್ಕೊಳ್ಬೇಕು. ನಿಮಗ್ ಮಾಡಂದಿದ್ರ? ನೀವು ಟಾಟಾಕ್ ಅಂತ ಇದ್ರೆ ಚೆಕ್ ಮಾಡಕ್ ಚೆಕ್ ಚೆಕ್ ಮಾಡ್ಕೊಂಡು ಸರ್, ಚೆಕ್ ಮಾಡ್ಕೋತಾರೆ ಸರ್. ನೀವು ಚೆಕ್ ಮಾಡ್ಕೊಳ್ರಿ, ಅರ್ಜೆಂಟ್ ಐತ್ರಿ, ಔಷಧ ತರಕೊಂಡ್ರಿ ಸರ್, ಕೇಳಿಲ್ರಿ ನಾವು. ತುಂಬಿ ಐತ್ರಿ ಸರ್, ಸರ್ ಏನು ಮಾತಾಡಕ್ಕೆ ಸರ್, ಅವ್ರು ಸರ್ ರಿಚಾರ್ಜ್ ಯಾವ ಕಾರಣಕ್ಕೆ ಅಂದ್ರೆ ಅವ್ರ ಮೊಬೈಲ್ ಚೆಕ್ ಮಾಡಿ ನೋಡ್ಲಕ್ಕೆ ರಿಚಾರ್ಜ್ ಮಾಡ್ಬೇಕಂತ ನಾ ಅಂದ್ರಿ. ನಾ ಮಾಡ್ಕೋಬೇಕಂತ ಅಲ್ಲ, ನೀವು ಮಾಡ್ಕೊಳ್ರಿ ಅಂದ್ರೆ ನಾನು ಮೊಬೈಲ್ ನಾ ರಿಚಾರ್ಜ್ ಮಾಡ್ಕೊಂಡು ನೋಡ್ಬೇಕಂದ್ರ ಹೌದು. ಈಗ 1,000 ಏನಪ್ಪ ಅಂದ್ರೆ ನೀವೇ ಅವ್ರಿಗೆ ದುಡ್ಡು ಹಾಕಿ ಅವ್ರ ಮೊಬೈಲ್ ಚೆಕ್ ಮಾಡಕ್ ಅವಕಾಶ ಮಾಡ್ಬೇಕು. ಈಗ ಏನಂದ್ರೆ ನೀವೇನಪ್ಪ ಅಂದ್ರೆ ರಿಚಾರ್ಜ್ ಮಾಡ್ತೀನಿ ಅಂತಂದ್ರು, ಇಲ್ಲ ಅಲ್ಲ ನೀವೆಲ್ಲಿ ಹೊಂಟಿದ್ರಿ? ಔಷಧಿ ಯಾರಿಗೆ ಆರಾಮಿಲ್ಲ? ಹೊಲಕ್ಕೆ ಔಷಧಿ ಹೊಡಕ್ತಾರ? ಏನ ಹೊಲದಲ್ಲಿ ಏನಾಗ್ತಿದ್ರಿ? ಬೆಳಿ ಐತಿ. ಹೊಲಕ್ಕೆ ಅಲ್ಲ, ನೀವು ಯಾವ ಕೆಲ್ಸಕ್ಕೆ ಹೊಂಟಿದ್ರಿ ಅಂತಂದು ಹೇಳಿ ಅಷ್ಟೇ. ರೈತರಿದ್ರೆ ಏನ್ ಹೊಲದಲ್ಲಿ ಏನಾಗಿದೆ? ಎಷ್ಟು ಎಕರೆ ಹೊಲ ಇದಪ್ಪ? ಸೌತಿಗೆ ಅದಕ್ಕೆ ಹೊಲಕ್ಕೇನು ಬೆಳಿಗ್ಗೆ ಬೆಳಿಗ್ಗೆ ತರ್ಲಕ್ ಹೊಂಟಿದ್ರಿ? ಯಾವ್ದಾ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ ಯಾವ್ದಾ ಇರ್ಲಕ್ಕೆ ಅವ್ರು ರಿಚಾರ್ಜ್ ಮಾಡಂತ ಹೇಳ್ತಿದ್ದಾರೆ. ಬಾದ್ಶಾ ಕೆ ಭಗವಾನ್ ಸಾವ್ರ ಏನಪ್ಪ ಅಂದ್ರೆ ದಯವಿಟ್ಟು ಆ ತರ ನಡ್ಕೋಬೇಡ್ರಿ ಪ್ಲೀಸ್. ಭಗವಾನ್ ಸರ್ ಪ್ಲೀಸ್, ತಮ್ಮ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಆ ತರಕ್ಕೆ ಇದ್ರೆ ದಯವಿಟ್ಟು ಬದಲಾಗ ಕೈ ಮುಗಿದು ತಮ್ಮನ್ನು ರಿಕ್ವೆಸ್ಟ್ ಮಾಡ್ತೇನೆ. ಇನ್ಸೂರೆನ್ಸ್ ಕೊಟ್ಕೊಂಡ್ರಿ, ಇನ್ಸೂರೆನ್ಸ್ ಕೂಡ ಇಲ್ರಿ. ಮತ್ತೆ ನೀವು ರಿಚಾರ್ಜ್ ಮಾಡ್ಬೇಕಲ್ಲ ಹುಡುಗ? ಅಲ್ಲ ಕಡೆ ಅಲ್ಲ, ರಿಚಾರ್ಜ್ ಮಾಡ ಕಡೆಗೆ ನಂಬರ್ ತಂದು ರಿಚಾರ್ಜ್ ಮಾಡಿ ಲೈವ್ ಅಲ್ಲಿ ಜನ ನೋಡ್ಲಿ ಕಡೆಗೆ. ರೈತರ ಪರಿಸ್ಥಿತಿ ಹೇಗೆ? ಈಗ ನೀವು ಅಲ್ಲ ಎಷ್ಟು ನಿಮಿಷ ಆಯ್ತು? 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು? ಎಷ್ಟು ನಿದ್ದೆ? ಅಲ್ಲಪ್ಪ, ನೀವು ಬಂದು ಎಷ್ಟು ತನ ಆಯ್ತು? ಅರ್ಧ ತಾಸು ಬಿಟ್ಟಿಲ್ಲ. ಇದು ಇರ್ತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂದ್ರೆ
ಇದನ್ನ ಜನರು ತೀರ್ಮಾನ ಮಾಡಬೇಕು, ನಾವೇನು ಹೇಳೋದಿಲ್ಲ ಇದರಲ್ಲಿ ಏನಪ್ಪ ಅಂದ್ರೆ. ಆದ್ರೆ ನನಗೆ ಒಂದು ವಿಚಾರ ಏನಂದ್ರೆ, ಈಗೇನು ಬಹಳಷ್ಟು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ ಗಾಡಿ ಕಪ್ಪು ಗ್ಲಾಸ್ ಹಾಕೊಂಡು ಮಾಡ್ಕೊಂಡು ಒಂದಿಷ್ಟು ಪುಡಾರಿಗಳು, ರೌಡಿಗಳು, ಗುಂಡಾಗಳು, ಕಾನೂನು ಬಾಹಿರ ಕೃತ್ಯ ಮಾಡೋರು ಕಪ್ಪು ಗ್ಲಾಸ್ ಹಾಕೊಂಡು ತಿರುಗಾಡ್ತಾ ಇದ್ರು ಕಾರ್ ಗಾಡಿಗಳಿಗೆ. ಅದನ್ನ ತೆಗೆಸೋ ಕೆಲಸ ಮಾಡ್ತಿದ್ರು. ನನಗೆ ಖುಷಿ ಅನಿಸ್ತು, ಇಲ್ಲ ಪರವಾಗಿಲ್ಲ, ಒಂದಿಷ್ಟು ಅದನ್ನ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ. ಹಾಗಾಗಿ ಅಭಿನಂದನೆ ಸಲ್ಲಿಸೋಣ ಅಂತ ಹೇಳಿ ನಾನು ಬಂದೆ. ಬಟ್ ಇಲ್ಲಿ ಬೇರೆ ಬೇರೆ ವಾತಾವರಣ ನೋಡಿದೆ. ಆದ್ರೆ ಏನು ಬಹುತೇಕ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ ಗಾಡಿ ಬಹುತೇಕ ಕಪ್ಪು ಗ್ಲಾಸ್ ಹಾಕೊಂಡು ಹೋಗೋರು ಒಂದಿಷ್ಟು ಅಕ್ರಮ ಕೆಲಸಗಳಲ್ಲಿ ಭಾಗಿಯಾದವರು ಇದ್ದಾರೆ. ಹಾಗಾಗಿ ಏನು ಜಿಲ್ಲಾ ಏನಪ್ಪಾ ಅಂದ್ರೆ SP ಅವರು ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರಿಗೆ ಒಂದಿಷ್ಟು ಶುಭಾಶಯಗಳು ತಿಳಿಸೋಣ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ನಾನು ಬಂದೆ. ಅದು ಬೇರೆ ತರಕ್ಕೆ ಹೋಯ್ತು. ಸರಿ, ಈ ನಾಡಿನಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿರ್ತೇಳಿ ನಾನು ಮತ್ತೊಮ್ಮೆ ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲಿ ಕೈ ಮುಗಿದು